ಸರ್ ನಮಸ್ತೆ ಎಲ್ರಿಗೂ. ಅಂದರೆ ಈ ಒಂದು ವರ್ಣದ ನಾಲೆ ಒಂದು ಕ್ರಾಪ್ ಆದ ಒಂದು ಬೆಳೆಗಳಿಗೆ ಇಲ್ಲ ಹಂಗೆ ಕೊಡ್ತಾ ಇಲ್ಲ ಅವರು. ಮತ್ತೆ ಸುಮ್ಮನೆ ಕೆರೆಗೆ ತುಂಬಿಕೊಳ್ಳಿ ಅಂತ ಹರಿಸ್ತಾರೆ. ಒಂದು ನೀರು ಹರಿಸ್ತಾರೆ ಅಷ್ಟೇ. ಕಾನೂನು ಕೊಟ್ಟರೆ ಹೇಳಿಲ್ಲ, ನೋಟಿಸ್ ನೋಡಿ ಎಷ್ಟು ತಿಂಗಳು ಹರಿಸ್ತಾರೆ? ಈಗ ಗೌರಿ ಹಬ್ಬದಿಂದ ಒಂದು 5 ತಿಂಗಳು ಹರಿಸ್ತಾರೆ. ಹೌದಾ? ಇಲ್ಲಿ ಬೇಕಾದಂಗೆ ಪೈಪ್ ತಗೋಬೋದು, ಪೈಪ್ ತಗೊಂಡಿರೋದು. ಓಕೆ ಸರ್ ನಮಸ್ತೆ ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಒಂದು ಮೆಟ್ಲಿಂಗ್ ರಸ್ತೆ ಈ ಒಂದು ಗ್ರಾಮದ ಹಳ್ಳಿಗಳ ಒಂದು ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಅದ್ರ ಜೊತೆಗೆ ಓರ್ಣ ನಾಲೆ ಇದೆ ನೋಡಿ. ಇಲ್ಲಿ ಓರ್ಣ ನಾಲೆಗೆ ಒಂದು ಕಣ್ಣಂತ ಇರ್ತಕ್ಕಂಥ ಈ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ. ಸೊ ಈ ಒಂದು ಆಸ್ತಿ ಹುಲ್ಲಹಳ್ಳಿಯಿಂದ ಒಂದು 2-3 ಕಿಲೋಮೀಟರ್ ಅಷ್ಟು ಆಗುತ್ತೆ. ಇದು ವರ್ಣ ನಾಲೆ. ವರ್ಣ ನಾಲೆ ಇದೇ ಆಸ್ತಿ. ಇದೇ ಆಸ್ತಿ ವರ್ಣ ನಾಲೆಗೆ. ಅಂದರೆ ಈಗ ಅಲ್ಲಿ ಅದು ಈ ಒಂದು ಕೆಲವೊಂದು ಪ್ರದೇಶಗಳಿಗೆ ಒಂದು ಬೆಳೆಗಳಿಗೆ ನೀರನ್ನ ಹರಿಸ್ತಾ ಇಲ್ಲ ಇವರು. ಇನ್ನು ಕೆಲವು ಪ್ರದೇಶದಲ್ಲಿ ಬೆಳೆಗಳಿಗೆ ಅಂತ ಹರಿಸ್ತಾರೆ. ಬಟ್ ಈ ಭಾಗದಲ್ಲಿ ಬೆಳೆಗಳಿಗೆ ಅಂತ ಹರಿಸಲ್ಲ. ಅಂದರೆ ಸ್ವಲ್ಪ ಇರೋದ್ರಲ್ಲಿ ಯಾರಿಗೆ ಅನುಕೂಲ ಆಗುತ್ತೋ ಅವರು ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಸೊ ಈ ಒಂದು ಲ್ಯಾಂಡ್ ಏನಿದೆಯೋ ಈ ಸಂಪೂರ್ಣ ಕಲ್ಕಂಬ ಹದ್ಬಸ್ತೆಲ್ಲ ಆಗಿ ಕಲ್ಕಂಬ ಆಗಿರ್ತಕ್ಕಂಥದ್ದು. ಸೊ ಈ ವಾತಾವರಣ ನೋಡಿದ್ರೆ ನನಗೇನು ಅನಿಸುತ್ತೆ ಅಂತಂದರೆ ಇದು ರೀಸೇಲ್ ಪ್ರಾಪರ್ಟಿ ಅಂತ ಅನಿಸುತ್ತೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಇರ್ತಕ್ಕಂಥವ್ರು ಕೂಡ ಜನರಲ್ಲೇ ಏನು ಸಮಸ್ಯೆ ಏನಿದೆ, ಡಾಕ್ಯುಮೆಂಟ್ದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ನನಗೆ ಗೊತ್ತಿರ್ತಕ್ಕಂಥವ್ರು ನಂಜನಗೂಡಿಗೆ ಈ ಒಂದು ಜಾಗ ಬಂದು ಒಂದು 18 ಆಗುತ್ತೆ. ಸೊ ಹುಲ್ಲಹಳ್ಳಿಯಿಂದ ಒಂದು 3 ಕಿಲೋಮೀಟ್ರ್, ಮೈಸೂರಿಂದ ಒಂದು 25 ಆಗುತ್ತೆ. ನಿಯರೆಸ್ಟ್ ಮೈಸೂರು, ಅದು ಬಿಟ್ಟರೆ ಹುಲ್ಲಹಳ್ಳಿ, ನಂಜನಗೂಡು 18, ಈ ಥರ ಒಟ್ಟು 31 ಕುಂಟೆ. ಇದೇ ರಸ್ತೆ. ಇದು ಕಾಲುವೆ. ಇದು ಕಾಲುವೆಯಿಂದ ಒಳಗಡೆಗೆ ಇನ್ನೂ ಚಿಕ್ಕ ರಸ್ತೆ ಮಾಡ್ಕೋಬೇಕಾಗತ್ತೆ ನೀವು. ಇದೆಲ್ಲವೂ ಅಕ್ಕಪಕ್ಕದ ಆಪೋಸಿಟ್ ಲ್ಯಾಂಡ್ಗಳು. ಅಂದರೆ ಇಲ್ಲಿ ಯಾವ ಥರ ರಸ್ತೆ ಇದೆ ಆ ಕಡೆಯೂ ಹಾಗೆ ರಸ್ತೆ ಇದೆ. ಯಾಕಂದರೆ ಕಾಲುವೆಗಳಿಗೆ ನೀವು ಯಾವುದೇ ಕಬಿನಿ ಆಗಲಿ, KRS ಆಗಲಿ ಅಥವಾ ವರ್ಣ ನಾಲೆ ಆಗಲಿ, ಯಾವುದೇ ನಾಲೆಗೆ ಆಸ್ತಿ ಅಕ್ವೈರ್ ಆದಮೇಲೆ 2 ಕಡೆ ಕೂಡ ರಸ್ತೆ ಇದ್ದೇ ಇರ್ತದೆ. ಡಾಂಬರ್ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ ನೋಡಿ. ಆ ಕಡೆಯೂ ಒಂದು ರಸ್ತೆ ಇದೆ, ಒಂದು 8 ಅಡಿ ರಸ್ತೆ ಇರ್ತದೆ. ಸೊ ಇಲ್ಲಿಂದ ನಾವೇನು ಮಾಡ್ಕೊಂತು ಅಂತಂದರೆ ನೋಡಿ, ಇಲ್ಲಿಗೆ ಬಂದು ಎಂಡ್ ಆಗುತ್ತೆ ಆಸ್ತಿ. ಫಸ್ಟ್ ಕ್ಲಾಸ್ ಆಗಿದೆ.